ಚಳ್ಳಕೆರೆ ಸುದ್ದಿ. ರಾಷ್ಟ್ರೀಯ ಲೋಕ ಅದಾಲತ್ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಮಹತ್ವದ ಹೆಜ್ಜೆ. ಜೆಎಂಎಫ್ಸಿ ಹಿರಿಯ ನ್ಯಾಯಾಧೀಶರಾದ ಶಮಿತ್ ಪಿ ನಂದ್ಯಾಳ್ ಅಭಿಮತ. ಚಳ್ಳಕೆರೆ ಸಮಾಜದಲ್ಲಿ ಉಂಟಾಗುವ ವಿವಿಧ ರೀತಿಯ ನ್ಯಾಯಾಂಗ ವ್ಯಾಜ್ಯಗಳನ್ನು ಶೀಘ್ರ ಹಾಗೂ ಸೌಹಾರ್ದಯುತವಾಗಿ ಇತ್ಯರ್ಥಗೊಳಿಸುವ ಮೂಲಕ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಲೋಕ ಅದಾಲತ್ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಜೆಎಂಎಫ್ಸಿ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಳ್ ಅಭಿಪ್ರಾಯಪಟ್ಟರು. ನಗರದ ಸೋಮಬುದ್ದಿ ರಸ್ತೆಯಲ್ಲಿರುವ ನ್ಯಾಯಾಲಯ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಹಾಗೂ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಲೋಕ ಅದಾಲತ್ ಮೂಲಕ ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ತಮ್ಮ ವ್ಯಾಜ್ಯಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಿಕೊಳ್ಳಲು ಅವಕಾಶ ಸಿಗುತ್ತದೆ. ಇದರಿಂದ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಉಂಟಾಗುವ ಸಮಯದ ವ್ಯರ್ಥತೆ, ಅನಾವಶ್ಯಕ ವೆಚ್ಚ ಹಾಗೂ ಮಾನಸಿಕ ಒತ್ತಡದಿಂದ ಜನರು ಮುಕ್ತರಾಗಲು ಸಾಧ್ಯವಾಗುತ್ತದೆ. ಸಾಮಾನ್ಯವಾಗಿ ನ್ಯಾಯಾಲಯಗಳಲ್ಲಿ ನಡೆಯುವ ವ್ಯಾಜ್ಯಗಳು ಕೆಲವೊಮ್ಮೆ ವರ್ಷಗಳ ಕಾಲ ಮುಂದುವರೆದು ಕಕ್ಷಿದಾರರಿಗೆ ಸಂಕಷ್ಟ ಉಂಟು ಮಾಡುತ್ತವೆ. ಆದರೆ ಲೋಕ ಅದಾಲತ್ನಲ್ಲಿ ಪರಸ್ಪರ ಒಪ್ಪಂದದ ಮೂಲಕ ಪ್ರಕರಣಗಳನ್ನು ಶೀಘ್ರವಾಗಿ ಬಗೆಹರಿಸುವ ಅವಕಾಶ ಇರುವುದರಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ನೆಮ್ಮದಿ ಹೆಚ್ಚುತ್ತದೆ ಹಾಗೂ ಜನತಾ ನ್ಯಾಯಾಲಯ ಎಂದೇ ಪ್ರಸಿದ್ಧಿಯಾಗಿರುವ ಲೋಕ ಅದಾಲತ್ ವರ್ಷದಲ್ಲಿ 4 ಬಾರಿ ನಡೆಯಲಿದ್ದು, ಈ ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು. ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಕರಣ ಇತ್ಯರ್ಥಗೊಂಡ ನಂತರ ಆ ತೀರ್ಪು ಅಂತಿಮವಾಗಿದ್ದು ಮೇಲ್ಮನವಿ ಸಲ್ಲಿಸುವ ಅವಕಾಶವಿರುವುದಿಲ್ಲ. ಆದ್ದರಿಂದ ಕಕ್ಷಿದಾರರು ತಮ್ಮ ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ಇತ್ಯರ್ಥಗೊಳಿಸಿಕೊಂಡು ಶಾಂತಿ, ಸೌಹಾರ್ದತೆ ಜೀವನ ನಡೆಸಲು ಮುಂದಾಗಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ ಹಾಗೂ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಬಿಆರ್ ಪುನೀತ್ ಮಾತನಾಡಿ ಲೋಕ ಅದಾಲತ್ನ ಮಹತ್ವ ಹಾಗೂ ಗ್ರಾಹಕರ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಜಿಆರ್ ಅಶ್ವಥ್ ನಾಯಕ್, ಉಪಾಧ್ಯಕ್ಷ ಬಿಟಿ ಶ್ಯಾಮಲಾ, ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರಪ್ಪ, ಕುಮಾರಿ ಬಸವೇಶ್ವರಿ, ಸಿದ್ದರಾಜು, ತಿಪ್ಪೇಸ್ವಾಮಿ, ನೇತ್ರಾವತಿ ಸೇರಿದಂತೆ ಅನೇಕ ವಕೀಲರು, ಕಕ್ಷಿದಾರರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಮೌನೇಶಾಚಾರ್, ಎನ್ಕೆಎಸ್ ಟಿವಿ4 ಚಳ್ಳಕೆರೆ. ಆ ಪ್ರಕ್ರಿಯೆಗೆ ತೊಡಗಿಸಿಕೊಂಡಂತ ಸಂದರ್ಭದಲ್ಲಿ ನಾವು ಮಧ್ಯಸ್ಥಿಕೆಗೆ ರೆಫರ್ ಮಾಡ್ತೀವಿ. ಅಲ್ಲಿ ನಿಮ್ಮ ಸಮಸ್ಯೆ ಏನಿದೆಯಲ್ಲ ಅದನ್ನ ಅರ್ಥ ನಿಮ್ಮ ಮಧ್ಯೆ ಮಾತುಕತೆ ಮಾಡಲಿಕ್ಕೆ ಮೀಡಿಯೇಟರ್ ಅಂತ ಇರ್ತಾರೆ. ಅವರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಅವ್ರು ಪ್ರಯತ್ನ ಪಟ್ಟು ನಿಮ್ಗೆ ಅದು ಸಲಹೆಗಳನ್ನ ನೀಡ್ತಾರೆ. ಮತ್ತೆ ಅವರು ನೀವು ಮಧ್ಯೆ ಏನು ಕಾಂಪ್ರಮೈಸ್ ಆಗಿ ಒಪ್ಪಂದ ನೀವ್ ಏನ್ ಮಾಡ್ಕೋತಿರಲ್ಲ ಅದನ್ನ ತಿಳಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಅದನ್ನ ನಾವು ಕಾನೂನು ಮುಖಾಂತರ ನಾವು ಅದನ್ನ ನ್ಯಾಯಾಲಯದಲ್ಲಿ ಅದನ್ನ ಬಗೆಹರಿಸ್ತೀವಿ. ಲೋಕ ಅದಾಲತ್ ಅನ್ನೋದು ಯಾವ ತರ ಪ್ರಕ್ರಿಯೆ ಅಂದ್ರೆ ಇದು ಜನತಾ ನ್ಯಾಯಾಲಯ ಅಂತಾನು ಕರೀತೇವೆ. ಇದನ್ನ ನೀವು ಊರುಗಳಲ್ಲಿ ಅಥವಾ ನಿಮ್ಮ ಮನೆ ಮುಖ್ಯಸ್ಥರ ಮುಖಾಂತರದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮಾತುಕತೆ ಮಾಡ್ಕೋಬಹುದು, ಇಲ್ಲ ನೀವು ವಕೀಲರ ಮುಖಾಂತರ ಮಾತುಕತೆ ಮಾಡ್ಕೋಬಹುದು, ಅಥವಾ ನ್ಯಾಯಾಲಯದಲ್ಲಿ ಈ ದಿನ ನಾವು ನ್ಯಾಯಾಧೀಶರಾಗಿ ನಾವು ಲೋಕ ಅದಾಲತ್ನಲ್ಲಿ ಕೂತ್ಕೊಳ್ಳೋದಿಲ್ಲ, ನ್ಯಾಯಾಂಗ ಸಂಧಾನಕರಾಗಿರ್ತೀವಿ. ಸರ್ ಹೇಳಿದಂಗೆ ನೀವು ನ್ಯಾಯಾಲಯದಲ್ಲಿ ಏನ್ ಮಾತಾಡ್ಲಿಕ್ಕೆ ನೀವು ಓಪನ್ ಆಗಿ ಮಾತಾಡಿದ್ರೆ ನಮ್ಮ ಕೇಸ್ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತ ಇದ್ ಮಾಡ್ತಿರಲ್ಲ, ಈ ದಿನ ನಿಮ್ಮ ಭಯದ ವಾತಾವರಣ ಇರೋದಿಲ್ಲ. ನಾವು ನ್ಯಾಯಾಂಗ ಸಂಧಾನಕರಾಗಿರೋದ್ರಿಂದ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ನೀವು ಮುಕ್ತವಾಗಿ ಹೇಳ್ಕೋಬಹುದು. ಮತ್ತೆ ನಮ್ಮ ಜೊತೆ ವಕೀಲ ಸಂಧಾನಕರು ಅಂತಾನೂ ಇರ್ತಾರೆ. ನಾವೆಲ್ಲರೂ ಸೇರಿ ಇದನ್ನ ಮಾತುಕತೆ ಮೂಲಕ ನಿಮ್ಮ ಅಭಿಪ್ರಾಯದ ಮೂಲಕ ನಿಮ್ಮ ಒಪ್ಪಿಗೆ ಮುಖಾಂತರ ಮುಖ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಲೋಕ ಅದಾಲತ್ನಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ. ರಾಷ್ಟ್ರೀಯ ಲೋಕ ಅದಾಲತ್ ಅನ್ನೋದು ವರ್ಷದಲ್ಲಿ 4 ಬಾರಿ ಇರುತ್ತೆ. ವರ್ಷದಲ್ಲಿ ಮೂರು ತಿಂಗಳು 1 ಬಾರಿ ಅಂದ್ರೆ ವರ್ಷದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಅಂತ 4 ನಾವು ನಡೆಸ್ತೀವಿ. ಮಧ್ಯಸ್ಥಿಕೆ ಆಗಲ್ಲ. 365 ದಿನ ಮಧ್ಯಸ್ಥಿಕೆಗೆ ನೀವು ಈಚೆ ಪಟ್ಟದಲ್ಲಿ ನಾವು ಮಧ್ಯಸ್ಥಿಕೆಗೆ ನಾವು ರೆಫರ್ ಮಾಡ್ತೀವಿ. ಸೊ ಈಗ ನಿಮ್ಗೆ ಮಧ್ಯಸ್ಥಿಕೆ ಮತ್ತೆ ಲೋಕ ಅದಾಲತ್ ಅಂದ್ರೆ ಯಾವ ತರ ನಡೆಯುತ್ತೆ ಅನ್ನೋದು ಒಂದು ಐಡಿಯಾ ಬಂದಿದೆ ಅಲ್ವಾ? ಗೊತ್ತಾಗಿದ್ಯಾ? ಗೊತ್ತಾಗಿದೆ. ಅಂದ್ರೆ ಲೋಕ ಅದಾಲತ್ ಮಧ್ಯಸ್ಥಿಕೆ ಅಂತ ಏನ್ ಹೇಳ್ತಾರೆ ಅನ್ನೋದು ಅದು ಲೀಗಲ್ ಟರ್ಮ್ ಆಗಿರ್ಬೋದು, ಪ್ರೊಸೀಜರ್ ಇಷ್ಟೇ ಆಗತ್ತೆ. ಇದು ಜನತಾ ನ್ಯಾಯಾಲಯ ಅಂದ್ರೆ ನೀವು ಜನರು ಭಾಗವಹಿಸಿ ಮಾತಾಡುವಂಥದ್ದು. ಇದಕ್ಕೆ ಮುಖ್ಯವಾಗಿ ಏನ್ ಬೇಕು ಹೇಳಿ? ಮಧ್ಯಸ್ಥಿಕೆ ಇದೆ, ಲೋಕ ಅದಾಲತ್ ಇದೆ. ಬಟ್ ಇಲ್ಲಿಗೆ ಈ ಬೇಡಿಕೆಗೆ ಬರ್ಬೇಕು ಅಂದ್ರೆ ಯಾವ ಕಾರಣ ಆಗ್ಬೇಕು ಹೇಳಿ? ನಿಮ್ಮ ಮನೋಭಾವ ಬದಲಾಗಬೇಕು. ನೀವು ರಾಜ್ಯ ಮುಖಾಂತರ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀವಿ ಅನ್ನೋ ಮನೋಭಾವ ಫಸ್ಟ್ ನಿಮ್ಮಲ್ಲಿ ಮೂಡಬೇಕು. ಅವಾಗ ನಿಮ್ಗೆ ಶೀಘ್ರವಾಗಿ ನ್ಯಾಯ ಒದಗಿಸ್ಲಿಕ್ಕೆ ಈ ಬದಲಿ ಮಾರ್ಗಗಳು ಅನ್ನೋದು ಏನಿದೆಯಲ್ಲ ಅದ್ ನೀವು ಅನುಸರಿಸ್ಕೋಬಹುದು. ಈ ಮಧ್ಯಸ್ಥಿಕೆ ಮತ್ತು ಲೋಕ ಅದಾಲತ್ನ ಉಪಯೋಗಗಳನ್ನ ಈಗ ಹೇಳ್ಬೇಕು ಅನ್ನೋದಾದ್ರೆ ಇವೆರಡರಲ್ಲೂ ಸರಳವಾಗಿ ವಿಚಾರಣೆ ನಡೆಯುತ್ತೆ. ಈಗ ನಿಮ್ಗೆ ಕೋರ್ಟ್ ಅಲ್ಲಿ ಬಂದಂಗೆ ಸಾಕ್ಷಿ ವಿಚಾರಣೆ ಕೊಡ್ಬೇಕು, ನಿಮ್ಮನ್ನ ಸಾಕ್ಷಿ ಕೊಡ್ಬೇಕು, ಆ ತರದ್ ಏನೂ ಇರಲ್ಲ. ತುಂಬಾ ಸರಳವಾಗಿ ಎರಡೂ ಇದ್ರಲ್ಲೂ ಸರಳವಾಗಿ ವಿಚಾರಣೆ ನಡೆಯುತ್ತೆ ಮತ್ತು ಶೀಘ್ರವಾಗಿ ನಿಮ್ಗೆ ಇದರಲ್ಲಿ ಪರಿಹಾರ ಸಿಗುತ್ತೆ. ಅಂದ್ರೆ
ನಿಮ್ಮ ತಲೆಮಾರಿನಲ್ಲಿ ಸೃಷ್ಟಿಯಾಗಿರೋ ವ್ಯಾಜ್ಯ ನಿಮ್ಮ ತಲೆಮಾರಿಗೆನೆ ಕೊನೆಗೊಳ್ಳುತ್ತೆ. ನೀವು ಆಸ್ತಿನ ನಿಮ್ಮ ಪೀಳಿಗೆಗೆ ವರ್ಗಾವಣೆ ಮಾಡ್ದಂಗೆ ವ್ಯಾಜ್ಯನ ವರ್ಗಾವಣೆ ಮಾಡೋ ಅವಶ್ಯಕತೆ ಉದ್ಭವಿಸೋದಿಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ನಿಮ್ಮ ಅತ್ಯಮೂಲ್ಯ ಸಮಯ ಇದೆಯಲ್ಲ, ಅದು ಉಳಿತಾಯ ಆಗುತ್ತೆ. ಈಗ ನೀವೇ ಇದ್ ಮಾಡಿ ಒಂದು ಕೇಸ್ಗೆ ಈಗ ಸಾಹೇಬ್ರೆ ಹೇಳ್ದಂಗೆ ತುಂಬಾನೇ ಹೊರೆ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ನ್ಯಾಯಾಲಯದ ಮೇಲೆ. ಸೊ ಎಲ್ಲಾನು ಕೇಸ್ನ ನಾವು ಬಂದವ್ರದೆಲ್ಲ 1 ನಿಮಿಷಕ್ಕೆ ಇಲ್ಲ 5 ನಿಮಿಷಕ್ಕೆ ಮುಗ್ಸಕ್ ಆಗದೇ ಇಲ್ಲ. ಸಣ್ಣ ತನಕ ನೀವು ಟೈಮ್ ಇದ್ ಮಾಡ ನ್ಯಾಯಾಲಯದಲ್ಲಿ ಹೊಲದ ವಿಷಯದಲ್ಲ ಸುಮಾರಾಗಿ ಒಂದು CC ಕೇಸ್ OS ಕೇಸ್ ಇದ್ರೆ 4 ಕ್ರಿಮಿನಲ್ ಕೇಸ್ ಆಗ್ತಿದೆ. ಸೊ ಇದು ವ್ಯಾಜ್ಯಗಳ ಉದ್ಭವಕ್ಕೂ ನಿಮ್ಗೆ ಕಾರಣ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು ಈ ಮಾರ್ಗಗಳಲ್ಲಿ ಏನಿದೆಯಲ್ಲ ಅದನ್ನು ಪ್ರಯೋಜನ ಪಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಈಗ ನಾವ್ ಏನೇ ಹೇಳಿದ್ರು ನೀವು ಮೇ ಬಿ ಮರೀತೀರಾ ಅನ್ನೋದನ್ನ ಮಾತುಗಳನ್ನೋದು ಗಾಳಿ ಮುಖಾಂತರ ಬರುತ್ತೆ. ಸೊ ನೀವು ಮರಿಬಾರ್ದು ಅನ್ನೋದಕ್ಕೋಸ್ಕರನೇ ಈ ಸೆಲ್ಫಿ ಸ್ಟ್ಯಾಂಡ್ ಹಾಕ್ಸಿದೀವಿ. ಅಲ್ಲಿ ಕೆಳಗಡೆ ನೀವು ನೋಡ್ಬೋದು, ಅಲ್ಲಿ ಮಧ್ಯಸ್ಥಿಕೆ ಆಗಿರ್ಬೋದು, ಮೀಡಿಯೇಷನ್ ಆಗಿರ್ಬೋದು, ನಿಮ್ಗೆ ಏನೇನು ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ, ಏನೇನು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆನೂ ಅಲ್ಲಿ ಬರ್ದಿದ್ದೀವಿ. ಮತ್ತೆ ಲೋಕದಲ್ಲದಲ್ಲಿ ನೀವು ನ್ಯಾಯ ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ನೀವು ನ್ಯಾಯದ ಶುಲ್ಕ ಏನ್ ಪಾವತಿಸ್ತಿರ್ತೀರಲ್ಲ ಅದನ್ನ ವಾಪಸ್ ಪಡೆಯೋ ಅವಕಾಶನೂ ನಿಮ್ಗೆ ಇರುತ್ತೆ. ಅದರಿಂದ ಪ್ರತಿಯೊಬ್ರು ತಮ್ಮ ವ್ಯಾಜ್ಯಗಳನ್ನು ಸುಲಭ ಮಾರ್ಗದಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸೆಲ್ಫಿ ಸ್ಟ್ಯಾಂಡ್ ಮುಖಾಂತರ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಂಡು ನಗುನ ಚೆಲ್ಲಿ ನೀವು ಫೋಟೋ ತಗೊಂಡು ಹೋಗ್ಬೇಕು ಅಂತ ಕೇಳ್ತೀನಿ. ಹಾಗೆ ನೀವು ಯಶಸ್ವಿ ಆದ್ರಿ ಅಂತ ನಿಮ್ಗೆ ಭಾವನೆ ಬಂದಾಗ ನೀವು ಅದನ್ನ ನಿಮ್ಮ ಊರ್ನ ಎಲ್ಲರಿಗೂ ತಿಳಿಸಿದಾಗ ವ್ಯಾಜ್ಯಗಳು ಬೇಗ ಇತ್ಯರ್ಥನೂ ಆಗುತ್ತೆ. ಮತ್ತೆ ಎಲ್ಲಾದ್ರೂ ಸ್ನೇಹಿತ ಜೀವನವನ್ನು ಮಾಡ್ಬೋದು ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಕೋರ್ಟ್ ಕೇಸ್ ಎಲ್ಲಿದೆ ಆ ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ ಅಂತ ನಾನು ಹೇಳಿ ಬಯಸ್ತೇನೆ. ಈಗ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಬಗ್ಗೆ ನಾವು ಸಾಹೇಬರಿಗೆ ಕೇಳ್ಕೊಂಡ್ವಿ. ಅದ್ರ ಬಗ್ಗೆ ಪುನೀತ್ ಸಾಹೇಬ್ರವರು ಮಾತಾಡ್ತಾರೆ. ಮಧ್ಯಸ್ಥಿಕೆ ಮತ್ತು ಲೋಕದ ಬಗ್ಗೆ ಶ್ರೀಮತಿ ಹೇಮಾ ಮೇಡಮ್ ಅವರು ಮಾತಾಡ್ತಾರೆ. ನಾನು ಏನು ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ, ತಮ್ಗೀಗ ಸಹಜವಾಗಿ ಒಂದು ಏನು ನ್ಯಾಯಾಲಯದ ವಿರುದ್ಧ ಆಗಲಿ ನ್ಯಾಯಾಲಯದ ಒಂದು ಏನು ನೋವಿರುತ್ತೆ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಕೇಸ್ ಕೋರ್ಟ್ ಅಲ್ಲಿ ಅಂತ ಹೇಳಿ, ಹೌದಾ? ನಾವು ನ್ಯಾಯಾಧೀಶರಾಗಿ ಮುಕ್ತವಾಗಿ ಇದ್ರ ಬಗ್ಗೆ ಮಾತಾಡೋದು ಗೊತ್ತಿಲ್ಲ, ಬಟ್ ನಾನು ಮಾತಾಡ್ತಿದ್ದೆ, ಹೌದಾ? ನಮ್ಮ ದೇಶದಲ್ಲಿ ಇದೆಲ್ಲ ಅದು ಕೃಷಿ ಅವಲಂಬಿತವಾಗಿರುವಂತಹ ಪಾಪ್ಯುಲೇಷನ್. ನಮ್ಮ ಭಾರತ ದೇಶದಲ್ಲಿ 40% ಅಷ್ಟು ಜನ ಕೃಷಿ ಅವಲಂಬಿತವಾಗಿ ಜೀವನ ನಡೆಸ್ತಾರೆ. ಆದ್ರೆ ಒಂದು ಬೇಸರವಾದ ಸಂಗತಿ ಏನಂದ್ರೆ, ನಮ್ಮ ದೇಶದ ಒಟ್ಟಾರೆ ಆರ್ಥಿಕತೆಯಲ್ಲಿ ಕೃಷಿಯಿಂದ ಬರೋ ಆದಾಯ ಕೇವಲ 18% ಮಾತ್ರ. ಅಂದ್ರೆ ನಮ್ಮ ರೈತರು ಹೆಚ್ಚು ಶ್ರಮ ಪಡ್ತಿದ್ದಾರೆ, ಆದ್ರೆ ಆ ಶ್ರಮಕ್ಕೆ ತಕ್ಕಂತೆ ಆದಾಯ ಅವರಿಗೆ ಸಿಗ್ತಿಲ್ಲ. ಇದು ಯಾಕೀಗಾಗ್ತದೆ? ಇದಕ್ಕೆ ಕಾರಣ ಏನು ಅಂತ ಹುಡುಕ್ದಾಗ ರೈತರಿಗೆ ತಮಗಿರುವಂತಹ ಹಕ್ಕುಗಳ ಬಗ್ಗೆ ಅರಿವು ಇಲ್ಲ. ಈ ಒಂದು ಅರಿವು ಮೂಡಿಸ್ಬೇಕಂತಾನೆ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತೆ ವಕೀಲರ ಸಂಘ ಚಳ್ಳಕೆರೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಏನ್ ಈ ಕಾರ್ಯಕ್ರಮ ಅಂದ್ರೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ. ಈಗ ಒಬ್ಬ ರೈತ ಬೆಳೆ ಬೆಳಿಬೇಕು ಅಂತಂದ್ರೆ ಸುಮಾರು ವಸ್ತುಗಳನ್ನ ಕೊಂಡ್ಕೊಂತಾನೆ. ಬಿತ್ತೆ ಬೀಜ ಕೊಂಡ್ಕೊಂತಾನೆ, ಕೀಟನಾಶಕಗಳು ಕೊಂಡ್ಕೊಂತಾರೆ, ರಸಗೊಬ್ಬರ ಕೊಂಡ್ಕೊಂತಾರೆ, ಪೈಪ್ಸ್, ಸ್ಪ್ರಿಂಕ್ಲರ್, ಜೆಟ್ ಪ್ರಾಡಕ್ಟ್ಸ್ ನ ಕೊಂಡ್ಕೊಂತಾರೆ. ಯಾವುದೇ ಒಬ್ಬ ವ್ಯಕ್ತಿ ದುಡ್ಡನ್ನು ಕೊಟ್ಟು ವಸ್ತುನ ಕೊಂಡ್ಕೊಂಡ್ರೆ ಅವನು ಗ್ರಾಹಕನಾಗ್ತಾನೆ. ಆ ಗ್ರಾಹಕನಿಗೆ ಇರ್ತದೆ ಆ ಹಕ್ಕುಗಳನ್ನ ನಿಮ್ಗೆ ಪರಿಚಯ ಮಾಡಿಸ್ಬೇಕು ಅಂತಾನೆ ಈ ಒಂದು ದಿನಾಚರಣೆನ ಸೆಲೆಬ್ರೇಟ್ ಮಾಡ್ತಿರೋದು ನಾವು. ಏನ್ ಸಾಹೇಬ್ರ ಹಂಗಂದ್ರೆ ಏನ್ ಹಕ್ಕುಗಳಿದೆ ನಮ್ಗೆ ಅಂತಂದ್ರೆ, ಮೊದಲನೇದಾಗಿ ಸುರಕ್ಷತೆ ಹಕ್ಕು. ಏನಿದು ಸುರಕ್ಷತೆ ಹಕ್ಕು ಅಂದ್ರೆ, ಈಗ ಏನೋ ಒಂದು ಔಷಧಿ ಇರುತ್ತೆ, ಅಲರ್ಜಿ ಆಗಿರುತ್ತೆ, ಆ ಔಷಧಿ ತಗೊಂಡು ಅಲರ್ಜಿ ಹೆಚ್ಚಾದ್ರೆ ನೀನ್ ತಗೊಂಡು ಏನ್ ಪ್ರಯೋಜನ ಇಲ್ಲ. ನಿಮ್ಮ ಬೆಳೆಗೆ ಏನೋ ಒಂದು ಹುಳು ಬಿದ್ದಿರುತ್ತೆ, ಅದನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಕೀಟನಾಶಕ ತಗೊಂಡಿರ್ತಾರೆ. ಅದನ್ನ ಹಾಕಿದ ತಕ್ಷಣ ಹುಳು ಇನ್ನೂ ಜಾಸ್ತಿ ಆಗಿ ಬೆಳೆ ನಾಶ ಆಯ್ತು ಅಂದ್ರೆ ನಿಮ್ಗೆ ಏನ್ ಪರಿಹಾರ ಸಿಗುತ್ತೆ? ಹಾಗೆ ಹಾನಿಕಾರಕ ವಸ್ತುಗಳ ವಿರುದ್ಧವಾಗಿ ನಿಮ್ಗೆ ಇರುವಂತಹ ಹಕ್ಕೆ ಈ ಸುರಕ್ಷತೆ ಹಕ್ಕು. ಇದು ಪ್ರತಿಯೊಬ್ಬ ಗ್ರಾಹಕನಿಗೂ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಹಕ್ಕು ಏನಂದ್ರೆ ಮಾಹಿತಿಯ ಹಕ್ಕು. ನೀವು ಏನೇ ವಸ್ತುನ ಕೊಂಡ್ಕೊಬೇಕಾದ್ರೆ ಅದರಲ್ಲಿ ಇರುವಂತ MRP, ಅದು ಯಾವಾಗ ಉತ್ಪಾದನೆ ಆಯ್ತು, ಯಾವ ಕಂಪನಿ ಅದನ್ನ ತಯಾರಿಸ್ತು, ಅದು ಕಂಪನಿ ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ, ಅದು ಎಲ್ಲಿದೆ, ಮತ್ತೆ ಆ ಪ್ರಾಡಕ್ಟ್ ನ ಆ ಒಂದು ವಸ್ತುನ ಉತ್ಪಾದನೆ ಮಾಡಕ್ಕೆ ಏನೇನ್ ಹಾಕಿದ್ದಾರೆ ಅದರಲ್ಲಿ ಅದನ್ನ ತಿಳ್ಕೊಳ್ಳುವಂತ ಹಕ್ಕು ನಿಮ್ಗಿರುತ್ತೆ.